ಜಸ್ಟ್ ಮಿನಿ ಹಲೋ ಏನು ಮರಿ ಒಂದ್ ನಿಮಿಷ ಆಗ್ಯಾರ ನೀನ್ ಆಮೇಲೆ ಬಾ ಓಕೆ ಸರ್. ಯಾಗಿದಾರ ನನ್ನ ಮಗ ಟಕ್ಕರು ಕಡ್ಲ ಟಕ್ಕರು ಅವನ್ ನೀನ್ ಹೇಳ್ದಂಗೆ ಏನಿಲ್ಲ ಬಿಡು ಅವನ ಅಡ್ಮಿನಿಸ್ಟ್ರೇಟಿಂಗು ಎಲ್ಲ ನೋಡ್ತಾ ಇದ್ರೆ ನನ್ಗೆ ಹಿಟ್ಲರ್ ಜ್ಞಾಪಕ ಬರ್ತದೆ. ಇರು 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 ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಣೋ. ಅಯ್ಯಯ್ಯ ನೀನ್ ಹುಟ್ಟಿರೋದೇ ಅನುಮಾನ ನಕ್ಷತ್ರ ಅಲ್ವಾ? ಲೋ ಬರೀ ಅವನಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಕಣೋ. ಏನದು? ಅವನು ಕರ್ನಾಟಕ ಸಂಗೀತದಲ್ಲಿ ಮಹಾ ಪಂಡಿತ ಕಣೋ. ಒಂದ್ ವೇಳೆ ಅವನು ಇಲ್ಲೇ ಇದ್ದಿದ್ರೆ ಮಹಾನ್ ಪಂಡಿತ ಆಗ್ಬಿಡ್ತಿದ್ದ. ವಸಿ ವಸಿ ಹಂಗೆ ಹಿಡ್ಕೊ. ಅಳಿದೇವ್ರು ವಸಿ ಪೇಸ್ ಕಟ್ಟಿದ್ಲಾಗ ತಿರ್ಗಿಸಿ ಕ್ಯಾರಿಗು ಕ್ಯಾರಿಗು. ಏ ನನ್ ಮಗನೇ ಅವ್ನು ನೋಡಿದ್ರೆ ಹಂಗೆ ಕಾಣಿಸಲ್ಲ ಕಣೋ. ಅದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಂತ ಕಾಣಿಸೋದಿಲ್ಲ ಕಣೋ. ಅಳಿಯಂದ್ರೆ ಯಾರ್ದು ಮಾವಯ್ಯ ಫೋನು? ಅದೇ ಕರ್ನಲ್ ವಿಶ್ವನಾಥ್ ಫೋನ್ ಮಾಡಿದ್ದ. ಯಾವನವನು? ಇದೇ ನಿಂಗೆ ಕೇಳಿದ್ರಿ ನಿಮ್ಮ ಅಪ್ಪ ಅಲ್ವಾ? ಮಿಲ್ಟ್ರಿ ಮೈ ಫಾದರ್. ಎಸ್ ಯುವರ್ ಫಾದರ್ ಅಂದಂಗೆ ಮನಸ್ಸೊಳಗೆ ಮಾಡಿಕೊಂಡಿದ್ರೆ ಹಂಗೆ ನಮ್ಮ ಎದುರುಗಡೆ ಒಸಿ ಬಿಸಾಕಿ. ಏನ್ ಬಿಚ್ಚೋದು? ಅದೇ ಏನು ಗೊತ್ತಿಲ್ದ ಹೇಳೋದೋಳು ಕರ್ನಾಟಕ ಸಂಗೀತದಲ್ಲಿ ತಾವು ಪ್ರವೀಣ್ರಂತೆ. ಯಾರು ಹೇಳಿದ್ದು? ನನ್ಗೆಲ್ಲ ಗೊತ್ತು. ಯಾವ ಸಂಗೀತ ಅಂದೆ? ಅದೇ ಮವತು ಹೇ ಸರಸ್ವತಿ. ಅಯ್ಯಯ್ಯೋ ಯಾರೋ ನಿನಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ನನ್ ಕರ್ನಾಟಕ ಗೊತ್ತು, ಕರ್ನಾಟಕ ಸಂಗೀತ ಗೊತ್ತಿಲ್ಲ. ಬೇಕಾದ್ರೆ ಮುಟ್ ನೋಡು. ಆಹಾ ಆಹಾ ಅಯ್ಯೋ ಏನಾಯ್ತು? ಸಂಗೀತ ವಿದ್ವಾನನ ಹಾರ್ಟ್ ಬೂಟಿಂಗ್ ಹೆಂಗ್ ಹೊಡ್ಕತ್ತದೋ ಅದಕ್ಕಿನ್ನ ಅದ್ಭುತವಾಗಿ ಹೊಡಿತಾ ಕೂತದ. ಅಯ್ಯೋ ಇದು ಹಾರ್ಟ್ ಬೂಟಿಂಗ್ ಸೌಂಡ್ ಅಲ್ಲ, ಪಕ್ಕದಲ್ಲಿ ಇಟ್ಟಿನ ಗಿರಣಿ ಇದೆ ಆ ಸೌಂಡ್. ಹೇಳಿದ್ರೆ ಕೇಳಲ್ಲ. ಅಷ್ಟ ಅಲ್ದಲೇ ಹೇಳ್ತಾರ ನೋಡಿ. ಹುಡ್ಸಿದ್ ತಂದೆನ ಒಂದೇ, ಹೆಣ್ ಕೊಟ್ ಮಾವನು ಒಂದೇ. ಕೊನೆದಾಗಿ ನಿಮ್ಗೆ ಆರ್ಡರ್ ಮಾಡ್ತಾ ಇದೀನಿ. ನಾಳೆ ಬೆಳಿಗ್ಗೆ ಡೈನಿಂಗ್ ಟೇಬಲ್ ಅಲ್ಲಿ ನೀವು ಆಡ್ತೀರಾ, ನಾನ್ ಕೇಳ್ತೀನಿ ಅಷ್ಟೇ. ಓದ್ತೀನಿ. ಜೈಲಲ್ಲಿ ನಾನು ದೊಡ್ಡ ದಾದಾಗಿದ್ದೆ. ಏನ್ ದಾದಾ ಬಿಡಿ, ನಿಮ್ಮ ಅಣ್ಣನ್ನೇ ಏನು ಮಾಡಕ್ ಆಗ್ಲಿಲ್ಲ. ದಾದಾ ಅಂತೆ ದಾದಾ. ಯಾರೆದ್ರಿಗೆ ನಿಂತು ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾ ನಿನ್ಗೆ? ನಾನ್ ಜೈಲಿಂದ ಯಾಕೆ ಆಚೆ ಬಂದಿದ್ದೀನಿ ಗೊತ್ತಾ? ಅವನಿಗೊಂದು ಗತಿ ಕಳ್ಸೋದಿಕ್ಕೆ. ನೇಮಿಬ್ಬರನ್ನ ಯೂಸ್ ಮಾಡ್ಕೊಂಡು ಅವನ್ ಚಾಪ್ಟರ್ನ ಕ್ಲೋಸ್ ಮಾಡಿ. ಯಸ್, ಐಡಿಯಾ ನಂದು, ಕೆಲಸ ನಿಮ್ದು. ಕೊನೆಯವರೆಗೂ ನಿಮ್ಮನ್ನ ಮಕ್ಕಳ ತರ ಸೇಫ್ ಗಾರ್ಡ್ ಮಾಡ್ತೀನಿ. ಬಾಸ್ ನಿಮ್ಗಿನ್ನು ಈ ಕೊಕ್ರು ಮಾಡಿಲ್ವಾ? ಯು ಬ್ಲಡಿ ಡೋಂಟ್ ಟಚ್ ಮೀ. 7 years ಇಂದ ಜೈಲಲ್ಲಿ ನಾನು ಬಿಟ್ಟು ಅಲಗದೆ ಇರೋ ಓನ್ಲಿ ಫ್ರೆಂಡ್ ಅಂದ್ರೆ ಇದೆ. ಡು ಯು ನೋ? ಜೈಲ್ ಸೂಪರ್ಡೆಂಟ್ ಒಂದ್ಸತಿ ಇದೇ ತರ ಟಚ್ ಮಾಡಿ ಮೂತಿ ಹೊಡೆದು ಹಾಕ್ಬಿಟ್ಟಿದ್ದೆ. ದಾದಾ ಅಂತೀರಾ, ಆದ್ರೆ ಇದ್ರ ಮಾತ್ರ ಈಕೋ. ಯಾವತ್ತು ವೀಕ್ನೆಸ್ ನ ಲೀಕ್ ಔಟ್ ಮಾಡಬಾರ್ದು. ಹೋಗಿ ಆ ಮರಿಗೌಡನ ಕತೆ ಮುಗಿಸ್ಬಿಡ್ಬೇಕು. ಒತ್ತಾರನೆ ಜಗಳ ಆಡ್ತಾ ಇದ್ದೀರಾ? ನಿಮ್ ಮೂಮಲ್ಲಿ ಬಾತ್ ಮಾತಾಡಂತ. ಇವನೆಂಗಲ್ಲ ಬಾತ್ ಕೋಳಿ ಮಾಡ್ತಾನೆ. ನಿಮ್ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾನಂತ. ಹಂಗ್ ಕನ್ನಡದಲ್ಲಿ ಬೊಗಳು ಏನ್ ಇಂಗ್ಲಿಷ್ ನವ್ರು ಹುಟ್ಟಿದ್ ನನ್ ಮಗನಂಗ್ ಮಾತಾಡ್ತಾ ಇದೆಯಲ್ಲ. ಅದ್ ಸರಿ, ನೀನೇನ್ಲ ನನ್ ಬಾತ್ರೂಮ್ಗೆ ತಾನು ಕೊಟ್ಟಿದ್ಯಾ? ನೀವ್ ಹೇಳಿಲ್ವ ಯಜಮಾನ್ರೆ ಅರ್ಜೆಂಟ್ ಹೊರಗಡೆ ಹೋಗ್ಬೇಕು, ಬೇಗ ಸ್ನಾನ ಮಾಡಿ ರೆಡಿ ಆಗು ಅಂತ. ಅದಕ್ಕೆ ನನ್ ರೂಮಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ನ. ನೋಡೋ, ನನ್ ಹೆಂಡತಿ ಆದ್ರೂನು ಮಲ್ಗೋ ಹೊತ್ತಿಗೆ ಮಾತ್ರ ನನ್ ಬೆಡ್ಗೆ ಬರೋಳು. ಮಿಕ್ಕಂತೆ ಅವಳು ಯಾವಾರ ಏನಿದ್ರು ಬರೀ ಅಡಿಗೆ ಮನೆಯಲ್ಲೇ. ಈ ವ್ಯವಹಾರ ಎಲ್ಲ ನಂತ ಬಿಟ್ಕೋಬೇಡ. ಮರ್ವಾದಿಂದ ಜಾಗ ಖಾಲಿ ಮಾಡ್ತಾರೆ. ಅವನ ಮೇಲೆ ಯಾಕೆ ಹೋಯ್ತಾ ಇದ್ಯಾ? ಹೋಗುದ್ರು ನೀವು ತಾನೇ ತಾನೇ ಹೋಗ್ತಾ ಇಲ್ಲ, ಪಿಟೀಲ್ ಕುಯ್ಯಕ್ ಹೋಯ್ತಾ ಇದೀನಿ. ತೆಗೆದು ಬಿಟ್ಟೆ ಅಂದ್ರೆ ಗಿರ್ಚ್ಕೊಂಡ್ಬಿಡ್ಬೇಕು. ಅವೇಗ್ ನನ್ ಮಗನ್ ತಗೊಂಬಂದು. ಗಾಡಿ ನನ್ ಮಗನೇ, ನಿನ್ ಬಾತ್ರೂಮ್ ಸ್ನಾನ ಮಾಡಕ್ ಬಿಡಲ್ವಾ? ಇವಾಗ ನೀನ್ ಸ್ನಾನ ಮಾಡ್ತೀನಿ, ನಾನು ನೋಡ್ತೀನಿ. ಮಾಡು. ಇದೇನಮ್ಮ ಲೈಟ್ ಹೋಗ್ಬಿಡ್ತು? ಅದು ರಾತ್ರಿ ಮಳೆ ಬಂತಲ್ಲ, ಫ್ಯೂಸ್ ಹೋಗಿರ್ಬೇಕು. ಅಯ್ಯೋ, ಯಾವನ್ನ ಫ್ಯೂಸ್ ಕಿತ್ತಿಟ್ಟಿದ್ದಾನೆ. ಇನ್ನೆಲ್ಲ ಉರಿಯುತ್ತೆ? ಯಾಕ್ಲಾ ಬಾಗಲ್ ತಾವಲೆ ಕಿವಿ ನಿಂಗಿಸ್ಕೊಂಡು ನಿಂತಿದೆ? ನಿಮ್ಗೇನು ಆಗ್ಲಿಲ್ವಾ? ಬಾತ್ರೂಮ್ ಅಲ್ಲಿ ಏನೇನ್ ಆಗ್ಬೇಕೋ ಎಲ್ಲ ಶಾಸ್ತ್ರೋಕ್ತವಾಗಿ ಶುದ್ಧವಾಗಿ ಬಂದ್ಬಿಟ್ಟಿದ್ದೀನಿ. ನೋಡಿಲಿ, ಗೀಜದಿಂದ ತಾನೇ ಸ್ನಾನ ಮಾಡಿದ್ದು. ಇನ್ನೇನ್ ತಣ್ಣೀರ ಸ್ನಾನ ಮಾಡಿ ತಲೆನೋ ಬರ್ಸ್ಕೊಂತೀಯ? ಗೀಜ ಮುಟ್ಟಿದ್ರು ನಿಮ್ಗೇನು ಆಗ್ಲಿಲ್ವಾ? ಅಯ್ಯೋ, ಇವತ್ತು ನಿಮ್ಗೆ ಏನಾಗ್ಬಿಟ್ಟದ್ಲಾ?
ನಿಮ್ಗೇನು ಆಗಿಲ್ವಾ ಅಂತ ಕೇಳ್ತಿದ್ಯಲ್ಲ, ನಿನ್ಗೆ ಯಾವ್ದೋ ಹುಚ್ಚಿಚ್ಚಿ ಹಿಡ್ಕೊಬಿಟ್ಟದೆ. ಒಟ್ಟಿ ಐತೆ ನೀನ್ ಹಿಂಗೆ ಆಡ್ತಿದ್ರೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕಾಯ್ತದೆ. ನಿನ್ಗೆ ಹಿಡ್ಕೊಬಿಟ್ಟದೆ. ಆ ವೀಗಿದ್ ತಗೊಂಬಂದು. ನಾನೊಬ್ಬ ವಿಜ್ಞಾನಿ ಮನೇಲಿರೋವಾಗ ಈ ತರ ಫೀಸ್ ಹೋಗ್ಬಿಟ್ರೆ ಬಿಟ್ಬಿಡ್ತೀನ? ಕನೆಕ್ಟ್ ಚೆನ್ನಾಗಾಯ್ತಲ್ಲ. ಏನದು ಸೌಂಡು? MTV ಆನ್ ಮಾಡಿ. ಆಯ್ ಸಿಲ್ಕು, ಏನಕ್ಲ ಇದು? ಯಾರಿಗೆ? ನನಗೆ. ಟಕ್ಕರು ಕಣ್ಣ. ಏನ್ ಚಿನ್ನ ಇವತ್ತು ನಾನಿಷ್ಟೋ ಸರಿ ನಿನ್ ಮೈ ಮೇಲ್ ಬಿದ್ದು ನಿನ್ ಪ್ರೀತಿನ ಕೆಡಕದಾಗ ನೀನ್ ಅದನ್ನ ಹೊರಚಲ್ದೆ ಮಿಟ್ಕೊಂಡು ಇವತ್ತು ನಿನ್ನ ಹೃದಯನ ಈ ಹೂವಲ್ಲಿ ಇಟ್ಕೊಟ್ಟಿದ್ಯೋ. ಒಂದೇ 2 minutes. ಲಾರಲಪಲೆ ಲಾರಲಪ. ವಾಟ್ ಮಾಮ್ಸ್ ಹ್ಯಾಪಿ? ವಾಟ್ ಇಸ್ ದಿಸ್? ಹೂ ಯಾರಿಗೆ? ಸಿಲ್ಕ್ಗೆ ಅಂತ ತಿಳ್ಕೊಂಡ್ರ? ದೇವರಾಣೆಗೂ ಇಲ್ಲ. ನಿಮ್ಗೆ ಹೇಳಿ ಅಂದ್ರೆ ನಿಮ್ಗೆ. ನನಗ ಎಷ್ಟು ಕೊಟ್ಟೆ ಕಾಸು? 500 ರೂಪಾಯಿ ಕೊಟ್ಟೆ. ಮಾರ್ಕೆಟ್ಗೆ ಹೋಗಿ ನಿಮ್ಗೋಸ್ಕರ ನಾನೇ ತಗೊಂಬಂದೆ. ನನ್ ಮಗ ಚಿಲ್ಲರೆ ಕೊಡಕ್ ಬಂದ. ಇಟ್ಕೊಳ್ಳೋ, ನಮ್ಮ ಮಳಿಗಿಂತ ದೊಡ್ಡದೇನೋ ಚಿಲ್ಲರೆ, ಇಟ್ಕೊಳ್ಳೋ ಅಂತ ಹೇಳ್ಬಿಟ್ಟು ಬಂದೆ. ನಿಮ್ಗೆ ಕಷ್ಟಪಟ್ಟು ಹಿಡಿದಿದ್ ನಿನ್ನ ನಾಯಿ ಕಚ್ಕೊಂಡು ಹೊಂಟೋಯ್ತು. ಕಂಜೂಸ್ ದಡಿಯಾ, ನನ್ ಕಿವಿಗೆ ಹೂ ಇಡ್ತಾ ಇದ್ಯಾ? ಯಾವತ್ತಾದ್ರೂ ಒಂದಿನ ಇಂಥ ಫ್ಲವರ್ ಬಕೆಲ್ ಬಾಂಬ್ ಬಿಟ್ಟು ನಿನ್ ಕೈ ಕೊಟ್ಟು ಡಮಾಲ್ ಅಂತ ಅನ್ನಿಸ್ತೀನಿ. ಬತ್ತಾ ನೋಟ್ ಪ್ರಿಂಟಿಂಗೇ ಕೆಟ್ಟೋಯ್ತು. ಇದ್ರ ಮನೆ ಕಾಯವಾಗ ಹೋಗ. ಅಸ್ಲಿ ಯಾವ್ದು ಡೂಪ್ಲಿಕೇಟ್ ಯಾವ್ದು ಒಂದೂ ಗೊತ್ತಾಯ್ತಾ ಇಲ್ಲ. ಏನ್ ಮಾಡೋದು? ಯಾರು ನೀನ್ ಒಳಗ್ಬಿಟ್ಟಿದ್ದು? ನೋಡೋಕ್ ಹ್ಯಾಕ್ ಕಾಣಿಸ್ತೀನಿ? ನೀನಾ? ಒಳ್ಳೆ ಪ್ಯಾಟಿ ರೌಡಿ ತರ ಕಾಣಿಸ್ತಾ ಇದೆಯಾ? ನಾನು ಬೆಡ್ರೂಮ್ ರೌಡಿ. ಬೆಡ್ರೂಮ್ ರೌಡಿನಾ? ಮಾತಾಡ್ಬೇಡ. ಇಷ್ಟು ದೊಡ್ಡ ಬಂಗ್ಲೆ ನಿಂತ್ಕೊಂಡು ಸಿನಿಮಾ ಥಿಯೇಟರ್ ಓನರ್ ತರ ಪುಡಿ ಕಾಸು ಇಟ್ಕೊಂಡು ಕೂತಿದ್ಯಲ್ಲ. 500 ರೂಪಾಯಿನ ನೋಟ್ಗಳೆಲ್ಲ ಎಲ್ಲಿ? 500 ರೂಪಾಯಿ ನೋಟ್ಗಳೆಲ್ಲ ಪ್ರಿಂಟ್ ಆಗಿದ ತಕ್ಷಣ ಸೀದಾ ಬಿಡಿಸಿ ಬಂದು ಕೊಟ್ಟೋಯ್ತದೆ. ಹಾಗ 50,000 ಕೊಡು. ನೀನ್ ಹಿಡ್ಕೊಂಡ್ ಬಂದಿರೋ ಜಾಗಕ್ಕೆ 50,000 ರೂಪಾಯಿ ಜಾಸ್ತಿ ಕಡ್ಲ. ಒಂದ್ 50 ರೂಪಾಯಿ ಕೊಡ್ಲಾ? ಮಾತಾಡಿದ್ರೆ ಚುಚ್ಚು ಬಂದಿನಿ. ಅದೇನ್ ಒಂದ್ಸತಿ ಚುಚ್ಚಿದ್ರೆ 2 ಸತಿ ಶಬ್ದ ಬರ್ತದೆ. ಸರಕ್ ಸರಕ್ ಅಂತ. ತಿರುಗು ಆ ಕಡೆ. ಯಾವ ಕಡೆ? ತಿರುಗು. ಯಾವ ಕಡೆ? ಈ ಕಡೆ. ನಾನು 100 ತಿರುಗಿ ನೋಡಬಾರ್ದು. ಅಯ್ಯೋ ಯಜಮಾನ್ರೆ, ನಾನು ಮುದ್ದಪ್ಪ ಕಳ್ಳ ಬಂದು ತಾವಿದ್ ಬಂದಿ ದುಡ್ಡೆಲ್ಲ ಗೋರ್ಕೊಂಡು ಹೋಗ್ಬಿಟ್ಟ ಕಣೋ. ಎಲ್ಲಿ? ಹಿಡಿ ಹೋಗೋ. ಇರಿ, ಏನಾದ್ರು ಗಂಡಸ ಕರ್ಕೊಂಡ್ ಬರ್ತೀನಿ. ಏಯ್, ನೀನ್ ಗಂಡ್ಸಲ್ವಾ? ಇಲ್ಲ ಯಜಮಾನ್ರೆ, ನಾ ಇನ್ನೂ ಚಿಕ್ಕ ಹುಡುಗ. ಹೋಯ್ತಾ ಇಲ್ವೋ? ಹೋಗ್ತೀನಿ. ಹುಷಾರು ಕೊಡು, ಅವನ್ ಕೈಲಿ ಚಾಕು ಐತೆ. ಅವನ್ ಕೈಲಿರೋದು ಒಂದು ಮಂಡು ಚಾಕು. ಸತ್ತವ್ರು ಮೂಗ್ಲು ಕುಯ್ಯಲ್ಲ. ಹೋಗು ಅಂದ್ರೆ ಹೋಯ್ತಿರ್ಬೇಕು. ಮತ್ತೆ ನೀವ್ಯಾಕೆ ಹಿಡಿಬಾರ್ದು? ನನ್ಗೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ ಮಗಳ ಗತಿ. ನಾನಿಲ್ವಾ? ಅಂದ್ರೆ ಕಳ್ಳ ಹಿಡಿಯಕ್ ನಾನಿಲ್ವಾ ಅಂದೆ. ಹಂಗೆ ಬಿರ್ನೋಗು. ಹೋಗ್ತೀನಿ. ಅಯ್ಯೋ, ಕಳ್ಳ ಹೋಗಿರೋದು ಆ ಕಡೆ ಎಲ್ಲ ಕಣೋ, ಈ ಕಡೆ. ಯಜಮಾನ್ರೆ, ಯಾವಾಗಲೂ ಕಳ್ಳನ ಮುಂದೆ ಅಟ್ಯಾಕ್ ಮಾಡಬಾರ್ದು, ಹಿಂದೆ ನಡಿಬೇಕು. ಒಂದ್ ಪೈಸೆನೂ ಬಿಡ್ಬೇಡ, ಎಲ್ಲಾದ್ರೂ ಗೋಸ್ಕರ